ಲಿಂಗಾಯತ ಸಂಪ್ರದಾಯದಲ್ಲಿ ಧರಿಸಲ್ಪಡುವ ಕರಡಿಗೆ ಅಥವಾ ಇಷ್ಟಲಿಂಗ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವದ ಚಿಹ್ನೆಯಾಗಿದ್ದು, ಇದು ಅವರ ಧರ್ಮಪಾಲನೆಯ ಮುಖ್ಯ ಅಂಶವಾಗಿದೆ. ಇಲ್ಲಿದೆ ಕರಡಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ. 1. ಕರಡಿಗೆಯ ಅರ್ಥ ಮತ್ತು ರೂಪ. ಕರಡಿಗೆ ಎಂದರೆ ಬೆನ್ನಿನ ಭಾಗದಲ್ಲಿ ಅಥವಾ ಕುತ್ತಿಗೆಯ ಬಳಿಯಲ್ಲಿ ಧರಿಸಬಹುದಾದ ಚಿಕ್ಕ ಹೊದಿಕೆ, ಡಬ್ಬಿ, ಪೆಂಡೆಂಟ್. ಇದನ್ನು ಚಿನ್ನ, ಬೆಳ್ಳಿ ಅಥವಾ ಪಂಚಲೋಹಗಳಿಂದ ತಯಾರಿಸುತ್ತಾರೆ. ಇದರ ಒಳಗೆ ಇಷ್ಟಲಿಂಗ ಇರುತ್ತದೆ, ಅಂದರೆ ವ್ಯಕ್ತಿಗತವಾಗಿ ಆರಾಧನೆಗೆ ಇಡುವ ಶಿವಲಿಂಗ. ಇದು ಶುದ್ಧ ಕಲ್ಲಿನಿಂದ ತಯಾರಿಸಿದ ಪುಟ್ಟ ಲಿಂಗರೂಪವಾಗಿರುತ್ತದೆ. 2. ಪರಂಪರೆಯ ಪ್ರಕಾರ ಲಿಂಗಾಯತರು ಈ ಕರಡಿಗೆಯನ್ನು ಮಗುವಿನಿಂದಲೇ ಧರಿಸುತ್ತಾರೆ. ಇದನ್ನು ಧರಿಸುವ ವಿಧಿ ಶಾಸ್ತ್ರಬದ್ಧವಾಗಿ ಗುರುಮಠದಲ್ಲಿ ನಡೆಯುತ್ತದೆ. ಕರಡಿಗೆಯ ಮೂಲಕ ಭಕ್ತನು ಶಿವನನ್ನು ತನ್ನ ದೇಹದ ಭಾಗವನ್ನಾಗಿ ಮಾಡಿಕೊಳ್ಳುತ್ತಾನೆ, ದೇವರನ್ನು ದೂರದ ದೇವಸ್ಥಾನದಲ್ಲಲ್ಲದೆ ಹೃದಯದಲ್ಲಿ ಮತ್ತು ದೇಹದಲ್ಲಿ ವಾಸಮಾಡಿಸುತ್ತಾನೆ ಎಂಬ ತತ್ವದ ಪ್ರತಿನಿಧಿ. 3. ಧ್ಯಾನ ಮತ್ತು ಆರಾಧನೆ. ಈ ಕರಡಿಗೆಯನ್ನು ಪ್ರತಿದಿನ ಪೂಜಿಸುವುದು ಲಿಂಗಾಯತ ಧರ್ಮದ ಪಾಲನೆಯ ಭಾಗವಾಗಿದೆ. ಪ್ರತಿದಿನ ಕರಡಿಗೆಯ ಒಳಗಿನ ಇಷ್ಟಲಿಂಗವನ್ನು ತೆಗೆದು ಶುದ್ಧೀಕರಿಸಿ ಧ್ಯಾನ ಮಾಡುವುದು, ಪ್ರಾರ್ಥನೆ ಮಾಡುವುದು ನಿಯಮ. 4. ತತ್ವ ಮತ್ತು ತಾತ್ಪರ್ಯ. ಬಸವಣ್ಣನವರು ಹೇಳಿದಂತೆ ಕಾಯವೇ ಲಿಂಗ, ಕಾಯಕವೇ ಪೂಜೆ, ಅಂದರೆ ಶುದ್ಧವಾದ ಜೀವನವೇ ದೇವಾರಾಧನೆ. ಕರಡಿಗೆಯು ಈ ತತ್ವದ ಸ್ಮರಣೆಯಾಗಿ ಪ್ರತಿದಿನ ಧರಿಸಲಾಗುತ್ತದೆ. ದೇವರು ವ್ಯಕ್ತಿಗತ ಅನುಭವದ ವಿಷಯ ಎಂಬುದನ್ನು ತೋರಿಸಲು ಈ ಇಷ್ಟಲಿಂಗ, ಕರಡಿಗೆ ಮುಖ್ಯವಾದ ಸಾಧನ. 1. ಇಷ್ಟಲಿಂಗ ಧರಿಸುವ ವಿಧಾನ, ಧಾರಣೆ ವಿಧಿ. ಸಾಮಾನ್ಯವಾಗಿ ಧಾರಣೆ ವಿಧಿ ಮಕ್ಕಳಿಗೆ ಶಿಶು ಸ್ಥಿತಿಯಲ್ಲಿ ಅಥವಾ ಬಾಲ್ಯದಲ್ಲೇ ಮಾಡಲಾಗುತ್ತದೆ. ಸ್ಥಳ: ಪೂಜ್ಯ ಗುರು ಅಥವಾ ಜಂಗಮರು ಅವರ ಮಠದಲ್ಲಿ ಅಥವಾ ಮನೆಯಲ್ಲಿ. ವಿಧಿ: ಮೊದಲಿಗೆ ಮಕ್ಕಳಿಗೆ ಲಿಂಗದ ಮಹತ್ವ ಮತ್ತು ಧಾರಣೆಯ ತಾತ್ಪರ್ಯವನ್ನು ವಿವರಿಸಲಾಗುತ್ತದೆ. ನಂತರ ಶುದ್ಧ ನೀರು, ಹಾಲು, ತೆಂಗಿನಕಾಯಿ ನೀರಿನಲ್ಲಿ ಇಷ್ಟಲಿಂಗವನ್ನು ಸ್ನಾನ ಮಾಡಿಸಲಾಗುತ್ತದೆ. ಪೂಜಾ ವಿಧಾನಗಳ ನಂತರ ಲಿಂಗವನ್ನು ಬೆಳ್ಳಿ, ಚಿನ್ನ ಅಥವಾ ಲೋಹದ ಕರಡಿಯಲ್ಲಿ ಇಡಲಾಗುತ್ತದೆ. ಮಗುವಿಗೆ ದೇವರ ಕೃಪೆ ಇರುತ್ತದೆ ಎಂಬ ಆಶಯದಿಂದ ಕುತ್ತಿಗೆಯಲ್ಲಿ ಧರಿಸಿಸಲಾಗುತ್ತದೆ. ಈ ಆಚರಣೆಗೆ ಲಿಂಗಧಾರಣ ಸಂಸ್ಕಾರ ಅಥವಾ ಉಪದೇಶ ಎನ್ನುತ್ತಾರೆ.